ಗ್ಯಾಂಗ್ ರೇಪ್ ಕೇಸಲ್ಲಿ ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಗೃಹ ಮಂತ್ರಿಗಳ ಕ್ಷೇತ್ರದಲ್ಲೇ ಯುವತಿಯ ಕೊಲೆಯಾಗಿತ್ತು. ಕಾಡಿನಲ್ಲಿ ಯುವತಿಯ ಶವ ಸಿಕ್ಕಿತ್ತು. ಏನಾಯ್ತು ಆ ಕೇಸ್ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಧ್ರುವನಾರಾಯಣ್ ಅವರು. ಅದು ಕೊಲೆಯೋ ಅಥವಾ ಇನ್ನೇನಾಗಿದೆ? ತೀರ್ಥಹಳ್ಳಿಯಲ್ಲೇ ಇಂಥ ಘಟನೆ ಆಗಿತ್ತು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ್ ಅವರು ಕಿಡಿಕಾರಿದ್ದಾರೆ ಗೃಹ ಸಚಿವರ ವಿರುದ್ಧ. ರಾಜ್ಯದ ಕಾನೂನು ಸುವ್ಯವಸ್ಥೆ ಸುಭದ್ರತೆ ಕೊಡಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಕೂಡಲೇ ಗೃಹ ಮಂತ್ರಿಗಳು ಆರೋಪಿಗಳನ್ನ ಪತ್ತೆ ಹಚ್ಚುವಂತೆ ಕೆಲಸ ಮಾಡಬೇಕು ಅಂದ್ರೆ ಪೊಲೀಸ್ ಇಲಾಖೆ. ಮೈಸೂರು ಘಟನೆಯನ್ನ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಇಂದು ಸಂಜೆ ಮೈಸೂರಿನ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಯನ್ನ ಮಾಡಲಿದ್ದು. ಮೈಸೂರು ನಗರ ಒಂದು ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಹೆಸರುವಾಸಿ ಅಂತ ಬಹಳ ಶಾಂತಿಯುತವಾದಂಥ ಒಂದು ನಗರ, ಪ್ರವಾಸಿಗರ ಒಂದು ಪುಣ್ಯಧಾಮ ಮೈಸೂರು ನಗರ. ಇಂಥ ನಗರದಲ್ಲಿ ಕಳೆದ 4 ದಿವಸದಿಂದ ಒಂದು ಶೂಟೌಟ್ ಆಗಿದೆ. ಹಾಡು ಹಗಲಿನಲ್ಲೇ ಶೂಟೌಟ್ ಆಗಿದೆ, ಜೊತೆಗೆ ಒಂದು ಗ್ಯಾಂಗ್ ರೇಪ್ ಆಗಿದೆ. ಇದುವರೆಗೂ ಕೂಡ ಪೊಲೀಸ್ ಇಲಾಖೆ ಯಾರನ್ನೂ ಕೂಡ ಪತ್ತೆ ಹಚ್ಚಿಲ್ಲ. ಸರ್ಕಾರ ಕಣ್ಣು ಮುಚ್ಚಿಕೊಳ್ತಿದೆ. ನಿನ್ನೆ ಗೃಹ ಮಂತ್ರಿಗಳು ಮೈಸೂರು ಭೇಟಿ ನೀಡಿ ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಗೃಹ ಮಂತ್ರಿಗಳ ಕರ್ತವ್ಯ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಕೂಡಲೇ ಪತ್ತೆ ಹಚ್ಚಿ ಮತ್ತು ಸೂಕ್ತ ರಕ್ಷಣೆಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಆದರೆ ಮೊನ್ನೆ ಕಾಂಗ್ರೆಸ್ನವರು ನನಗೆ ರೇಪ್ ಮಾಡ್ತಿದ್ದಾರೆ ಅಂತಕ್ಕಂಥ ಬೇಜವಾಬ್ದಾರಿ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಹಾಗಾಗಿ ಮತ್ತು ಗೃಹ ಮಂತ್ರಿಗಳ ಕ್ಷೇತ್ರದಲ್ಲೇ ತೀರ್ಥಹಳ್ಳಿ ಕ್ಷೇತ್ರದಲ್ಲೂ ಕೂಡ ಒಬ್ಬ ಶಾಲಾ ಬಾಲಕಿ 22 ವರ್ಷದ ಶಾಲಾ ಬಾಲಕಿ 22 ವರ್ಷದ ಹಸುನಿಗಿದ್ದಾಳೆ. ಕಾಡಿನಲ್ಲಿ ಅವಳ ಶವ ಪತ್ತೆ ಆಗಿದೆ, ಕವಿತಾ ಅಂತೇಳಿ. ಹಾಗಾಗಿ ಅವರ ಕ್ಷೇತ್ರದಲ್ಲೇ ಇಂಥ ಒಂದು ಘಟನೆ ಆದಾಗ ಇವತ್ತು ನಿಜವಾಗ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಒಂದು ಸುಭದ್ರತೆ ಸುವ್ಯವಸ್ಥೆ ಇವತ್ತು ಕೊಡಲಿಕ್ಕೆ ಅವ್ರ ಕೈಲಿ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಕೂಡಲೇ ಸರ್ಕಾರ ಎಲ್ಲಿ ಮೈಸೂರು ನಗರದಲ್ಲಿ ಆಗಿರ್ತಕ್ಕಂಥ ಘಟನೆ ಇರ್ಬೋದು ಅಥವಾ ತೀರ್ಥಹಳ್ಳಿಲಾಗಿರ್ತಕ್ಕಂಥ ಅವರ ಕ್ಷೇತ್ರದಲ್ಲೇ ಒಂದು ಬಾಲಕಿಯ ಶವ ಪತ್ತೆ ಆಗಿದೆ, ಅದು ಕೊಲೆಯಾಗಿದೆಯೋ ಇನ್ನೊಂದಾಗಿದೆಯೋ ಅಂತಕ್ಕಂಥದ್ದು ಪತ್ತೆ ಆಗಬೇಕು. ಈ ಕೂಡಲೇ ಗೃಹ ಮಂತ್ರಿಗಳು ಇದನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನಾವು ಒತ್ತಾಯ ಮಾಡ್ತೇವೆ. ಅದನ್ನು ಬಿಟ್ಟು ಗ್ಯಾಂಗ್ ರೇಪ್ ಪ್ರಕರಣವನ್ನ ಖಂಡಿಸಿ ನಟಿ ಹರ್ಷಿಕಾ ಪುಣಚ್ಚ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅವ್ರು ಏನ್ ಮಾತನಾಡಿದ್ರು ನೋಡೋಣ. ಒಂದು ಸುದ್ದಿ ನನಗೆ ಗೊತ್ತಾಯಿತು. ಒಂದು ಮೈಸೂರಿನ ಹುಡುಗಿ 6 ಜನ ಹುಡುಗರು ಸೇರಿ ಆ ಹುಡುಗಿನ ಗ್ಯಾಂಗ್ ರೇಪ್ ಮಾಡ್ತಾರೆ ಅಂತ ಹೇಳಿ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ನಾವು 2021 ಇದ್ದೀವ ಇಲ್ಲ ತುಂಬ ಹಳೆ ಜನ್ರೇಷನಲ್ಲಿ ಇದ್ದೀವ ಅಂತ. ಈಗ ಈ ವರ್ಷಕ್ಕೂ ಹೆಣ್ಮಕ್ಳಿಗೆ ಫ್ರೀಡಮ್ ಇಲ್ಲ ಅಂತ ಹೇಳಿದ್ರೆ ಯಾವ ಥರ ಯೋಚನೆ ಮಾಡಬೇಕು? ಒಂದು ಹೆದರಿಕೆ ಬರೋಕ್ಕೆ ಶುರು ಆಗಿಬಿಟ್ಟಿದೆ. ದಯವಿಟ್ಟು ಒಂದು ನನ್ನ ಕಡೆಯಿಂದ ಕೋರಿಕೆ ಏನಂತ ಹೇಳಿದ್ರೆ, ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಹೆಣ್ಮಕ್ಳ ಮೇಲೆ ಶೋಷಣೆ ಆಗ್ತಾ ಇದೆ, ಯಾವುದಾದ್ರೂ ಹೆಣ್ಮಕ್ಳ ಮೇಲೆ ಒಂದು ಕೆಟ್ಟ ದೃಷ್ಟಿ ಬೀಳ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಅವರ ರಕ್ಷಣೆ ಮಾಡಿ. ಕೆಟ್ಟದು ಆಗೋದಕ್ಕೆ ಬಿಡಬೇಡಿ. ಯಾಕಂದರೆ ಹೆಣ್ಣು ದೇವ್ರ ಸಮಾನ, ತಾಯಿ ಸಮಾನ. ಎಲ್ಲರೂ ದೇವ್ರನ್ನ ಪೂಜೆ ಮಾಡ್ತಾರೆ, ತಾಯಿ ಹೆಣ್ಣಿನ ಪೂಜೆ ಮಾಡ್ತಾರೆ. ಅಂತಾದ ಒಂದು ದೇಶದಲ್ಲಿ ನಾವಿದ್ದೀವಿ. ಅಂಥ ಒಂದು ಭಾರತ ದೇಶದಲ್ಲಿ ಹೆಣ್ಣು ಮೇಲೆ ಶೋಷಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ದಯವಿಟ್ಟು ಖಂಡಿಸೋಣ. ಈ ಒಂದು ತನಿಖೆ ತುಂಬಾ ಸ್ಟ್ರಿಕ್ಟ್ ರೂಪದಲ್ಲಿ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಯಾರ್ಯಾರು ರೇಪ್ ಮಾಡಿದ್ದಾರೆ 6 ಜನಕ್ಕೂ ಶಿಕ್ಷೆ ಆಗಬೇಕು, ತುಂಬ ಕಠೋರವಾದ ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಇಫ್ ಅ ಗರ್ಲ್ ಸೇಸ್ ನೋ, ಇಟ್ ಇಸ್ ಅ ನೋ. ಇಷ್ಟಪಟ್ಟು ಆಗುವಂಥ ಒಂದು ಮಿಲನ ಬೇರೆ. ಬಟ್ ದಿಸ್ ಇಸ್ ರೇಪ್, ದಿಸ್ ಇಸ್ ಫೋರ್ಸ್, ದಿಸ್ ಇಸ್ ರಾಂಗ್. ದಯವಿಟ್ಟು ಇದನ್ನು ಖಂಡನೆ ಮಾಡೋಣ. ದಯವಿಟ್ಟು ಸರ್ಕಾರ ಇದಕ್ಕೆ ಆದಷ್ಟು ಇಂಪಾರ್ಟೆನ್ಸ್ ಕೊಡಲಿ. ಆ ರೇಪ್ ಆಗಿರುವಂಥ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು. 6 ಜನ ಯಾರು ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕಠೋರವಾಗಿ ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಗ್ಯಾಂಗ್ ರೇಪ್ ನಡೆದಂಥ ಸ್ಥಳಕ್ಕೆ ಕಾಂಗ್ರೆಸ್ ನಿಯೋಗ